ಹಲೋ ಆಲ್ ಎಲ್ಲರಿಗೂ ಸಾಫ್ಟ್ವೇರ್ ಟೆಸ್ಟಿಂಗ್ ಕ್ಲಾಸ್ಗೆ ಸ್ವಾಗತ. ಹೋಪ್ ಎಲ್ಲರೂ ಕೂಡ ಹಳೆ ವಿಡಿಯೋ ನೋಡ್ಕೊಂಡು ಬಂದಿರ ಅಂತ ಅನ್ಕೋತೀನಿ. ಇಟ್ಸ್ ಬಿನ್ ಅ ಲಾಂಗ್ ಡೇಸ್ ಕನೆಕ್ಟ್ ಆಗಿರಲಿಲ್ಲ. ಸೊ ಓಕೆ, ಸೊ ಬಿಫೋರ್ ಗೋಯಿಂಗ್ ದಟ್ ನನಗೆ ಕೆಲವೊಬ್ರು ನೀವು ಮೇಲ್ಸ್ ಹಾಕಿದ್ರಿ ಲೈಕ್ ರಿಗಾರ್ಡಿಂಗ್ ದ ಕ್ಲಾಸಸ್ಗೆ ನಾನು ರಿಪ್ಲೈ ಮಾಡಿದ್ದೆ. ಸೊ ಹೋಪ್ ಯು ಕ್ಯಾನ್ ಚೆಕ್ ವಿತ್ ದಟ್ ಆ್ಯಂಡ್ ಇಫ್ ಎನಿ ಕ್ಲಾಸಸ್ ಬೇಕಂದ್ರೆ ಕ್ಯಾನ್ ಜಸ್ಟ್ ಪಿಂಗ್ ಮಿ ದಟ್. ಸೊ ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದ ಟೆಸ್ಟ್ NG ಅನ್ನೋದ್ರ ಒಂದ್ರ ಬಗ್ಗೆ ಕಲಿತಾ ಹೋಗ್ತೀವಿ. ಸೊ ನಾವು ಏನಿದು ಟೆಸ್ಟ್ NG ಅಂದರೆ, ಬಿಕಾಸ್ ನಾವು ಇಷ್ಟು ದಿನ ಎಕ್ಸಿಕ್ಯೂಟ್ ಮಾಡಿದಲ್ಲಿ ನಾನು ನಾರ್ಮಲ್ ವೆರಿ ಬೇಸಿಕ್ ಸ್ಕ್ರಿಪ್ಟ್ಸ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಇವತ್ತು ನಾವು ಸ್ವಲ್ಪ ಅಡ್ವಾನ್ಸ್, ಯಾಕಂದ್ರೆ ಫ್ರೇಮ್ ವರ್ಕ್ಸ್ ನಾವು ಇಳಿತಾ ಹೋಗ್ತೀವಲ್ವಾ. ಯಾಕಂದ್ರೆ ಫಸ್ಟ್ ಟೆಸ್ಟ್ ಎಂಜಿನೇ ತಗೋಣ, ಬಿಕಾಸ್ ಆಸ್ ಇಟ್ ಇಸ್ ಅ ಟ್ರೆಂಡಿಂಗ್ ಅಂಡ್ ತುಂಬಾನೇ ಉಪಯೋಗಿಸ್ತಾ ಇರೋ ಕಾರಣದಿಂದ ಟೆಸ್ಟ್ ಎಂಜಿನ್ ಅನ್ನ ತಗೋತೀನಿ. ಸಿ ಟೆಸ್ಟ್ NG ಅಂದ್ರೆ ಬಿಕಾಸ್ ಇಟ್ ಸ್ಟ್ಯಾಂಡ್ಸ್ ಅಸ್ ನೆಕ್ಸ್ಟ್ ಜನರೇಷನ್. ಸೊ ಇದೇನಂದ್ರೆ ಆಕ್ಚುಲ್ ಆಗಿ ಇದು ಒಂದು JUnit ಅನ್ನೋ ಒಂದು ಇದರಿಂದ ಇನ್ಸ್ಪೈರ್ ಆಗಿದ್ದು. ಓಕೆ, ಸೊ ಕೆಲವೊಂದು JUnit ಅಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇತ್ತು, ಅದನ್ನ ನಾವು ಓವರ್ಕಮ್ ಮಾಡೋಕ್ಕೋಸ್ಕರ ವಿ ಹ್ಯಾವ್ ಬಿನ್ ಟೇಕಿಂಗ್ ದ ಟೆಸ್ಟ್ NG. ಸೊ NG ಸ್ಟ್ಯಾಂಡ್ ಫಾರ್ ನೆಕ್ಸ್ಟ್ ಜನರೇಷನ್ ಅಂತ ಒಂದು ವರ್ಡ್ಗೆ ಇಲ್ಲಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಓಕೆ, ಸೊ ಮೇನ್ಲಿ ನಾವು ಉಪಯೋಗಿಸೋದೇ ಈ ಟೆಸ್ಟ್ NG ಅನ್ನೋದನ್ನ ಟು ಮೇಕ್ ಶೂರ್ ದಟ್ ಆ ಸ್ಕ್ರಿಪ್ಟ್ಸ್ ಆರ್ ಆಟೋಮೇಟೆಡ್ ಇನ್ ಅ ಬೆಟರ್ ವೇ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದನ್ನ ಹೇಗೆ ಇನ್ಸ್ಟಾಲ್ ಮಾಡೋದು? ಸಿ ಐಲ್ ಪುಟ್ ಅಪ್ ದ ಈ ಲಿಂಕ್ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ లో ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನೀವು. ಸೊ ಫಸ್ಟ್ ಏನಂದ್ರೆ ನೋಡಿ, ಐ ಜಸ್ಟ್ ಗೋ ಹಿಯರ್. ಸೊ ನಾನು ಇಲ್ಲಿಗೆ ಬರ್ತೀನಿ. ಸೊ ಇಲ್ಲಿ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನೋಡಿ. ಸೊ ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಅಚ್ಚಾ, ಆಲ್ರೆಡಿ ಇನ್ಸ್ಟಾಲ್ಡ್. ನಾನು ಅದನ್ನ ನಿಮ್ಗೆ ಜಸ್ಟ್ ಇಲ್ಲಿ ಡೆಮೋ ತೋರಿಸ್ತಾ ಇದ್ದೀನಿ. ಜಸ್ಟ್ ಗೋ ಫಾರ್ ಹೆಲ್ಪ್ ಬಟನ್. ಇಲ್ಲಿ ಹೆಲ್ಪ್ ಬಟನ್ಗೆ ಹೋಗಿ ಇಲ್ಲಿ ಕ್ಲಿಕ್ ಆನ್ ಇನ್ಸ್ಟಾಲ್ ನ್ಯೂ ಸಾಫ್ಟ್ವೇರ್. ಓಕೆ, ಕ್ಲಿಕ್ ಆನ್ ಇನ್ಸ್ಟಾಲ್ ನ್ಯೂ ಸಾಫ್ಟ್ವೇರ್. ಇಲ್ಲಿಗೆ ಬಂದ ಮೇಲೆ ವಾಟ್ ಎವರ್ ದ ಲಿಂಕ್ ಐ ಹ್ಯಾವ್ ಗಿವನ್. ಸೊ ಓಕೆ, ಈ ಲಿಂಕ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸೊ ಇಫ್ ಐ ಆಮ್ ಜಸ್ಟ್ ಕಮಿಂಗ್ ಬ್ಯಾಕ್ ಹಿಯರ್, ಐ ಆಮ್ ಜಸ್ಟ್ ಗೋಯಿಂಗ್ ಅಂಡ್ ಕ್ಲಿಕಿಂಗ್ ಆನ್ ದ ಲಿಂಕ್. ಸೊ ಈ ಲಿಂಕ್ ಅಲ್ಲಿ ಏನಿದೆ ಅಂತ ನೋಡಿದ್ರೆ, ಸೊ ಇಫ್ ಯು ಕಮ್ ಹಿಯರ್, ದಿಸ್ ಇಸ್ ದ ಟೆಸ್ಟ್ NG ಎಕ್ಲಿಪ್ಸ್ ಅಪ್ಡೇಟ್ ಸೈಟ್ ಇದು. ಓಕೆನಾ, ಇಲ್ಲಿ ಹೊಸದಾಗಿ ಏನು ಅಪ್ಡೇಟ್ಸ್ ಬಿಡ್ತಾ ಇರ್ತಾರೆ ಅದನ್ನ ಇಲ್ಲಿ ಹಾಕ್ತಾ ಇರ್ತಾರೆ. ಓಕೆ, ಇಫ್ ಐ ಆಮ್ ಜಸ್ಟ್ ಪುಟಿಂಗ್ ಬ್ಯಾಕ್ ದಟ್ ಲಿಂಕ್ ಹಿಯರ್. ಓಕೆ, ಸೊ ನಾನು ಇಲ್ಲಿ ಲಿಂಕ್ ಹಾಕ್ತೀನಿ ಅಂದ ತಕ್ಷಣ ನನಗೆ ಇಲ್ಲಿ ಟೆಸ್ಟ್ NG ಅಂತ ಇಲ್ಲಿ ತೋರಿಸ್ತಾ ಇದೆ. ಅಕಸ್ಮಾತ್ ನಿಮ್ಗೆ ಅದು ತೋರಿಸಿಲ್ವಾ, ಜಸ್ಟ್ ಸಿಂಪಲ್ ಆಗಿ ಆಡ್ ಅಂತ ಕೊಡಿ. ಜಸ್ಟ್ ಕಮ್ ಅಪ್ ಹಿಯರ್. ಓಕೆ, ಇಲ್ಲಿಗೆ ಬಂದು ಜಸ್ಟ್ ಕಾಪಿ ಪೇಸ್ಟ್ ಹಿಯರ್ ಬೈ ಮೆನ್ಷನಿಂಗ್ ಅಸ್ ಟೆಸ್ಟ್ NG ಅಂತ ಮೆನ್ಷನ್ ಮಾಡಿ. ಓಕೆ, ನೀವು ಆ ಥರನು ಮೆನ್ಷನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಪಟ್ ಅಂತ ಬರುತ್ತೆ. ಇಲ್ ಬಿ ಏಬಲ್ ಟು ಗೆಟ್ ದಟ್. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಯುರ್ ಸಪೋಸ್ ಟು ಕ್ಲಿಕ್ ಇನ್ ದಟ್. ಸೊ ನನಗೆ ಆಲ್ರೆಡಿ ನನಗೆ ಇನ್ಸ್ಟಾಲ್ ಆಗಿರೋ ಕಾರಣಕ್ಕೆ ನನಗಿಲ್ಲಿ ತೋರಿಸ್ತಾ ಇಲ್ಲ. ಓಕೆ, ಯು ಜಸ್ಟ್ ಸಪೋಸ್ ಟು ಗಿವ್ ಒನ್ ಫಿನಿಶ್. ಒಂದು ಫಿನಿಶ್ ಕೊಡಿ. ಅದಾದ್ಮೇಲೆ ನಿಮಗೆ ಅಲ್ಲಿ ಕೆಲವೊಂದು 3 ಸಬ್ಸ್ಟೆನ್ಸ್ ತೋರಿಸುತ್ತೆ. ಆ 3 ಕೂಡ ಏನಿಲ್ಲ, ಅದನ್ನೇನು ನೀವು ಮಾಡಕ್ ಹೋಗಬಾರ್ದು. ನೆಕ್ಸ್ಟ್ ಐ ಅಗ್ರಿ ವಿತ್ ತಗೊಳ್ಳಿ. ಐ ಅಗ್ರಿ ತಗೊಂಡು ನೀವು ನೆಕ್ಸ್ಟ್ ಆಬ್ವಿಯಸ್ ಆಗಿ ಯು ಸಪೋಸ್ ಟು ಫಿನಿಶ್ ಇಟ್. ಸೊ ಒಂದು ಟೈಮ್ ನಿಮಗೆ ಒನ್ಸ್ ಯು ಆರ್ ಸಪೋಸ್ ಟು ಇನ್ಸ್ಟಾಲ್ ಅಲ್ಲ, ಸೊ ನೀವು ಒಂದು ಟೈಮ್ ಇನ್ಸ್ಟಾಲ್ ಆಗಿದ ತಕ್ಷಣ ನಿಮಗೆ ಯು ವಿಲ್ ಬಿ ಏಬಲ್ ಟು ಸಿ ಅ ಸಪರೇಟ್ ಫೋಲ್ಡರ್ ಲೈಕ್ ದಿಸ್. ಟೆಸ್ಟ್ NG ಅಂತ ಒಂದು ಸಪರೇಟ್ ಫೋಲ್ಡರ್ ಬರುತ್ತೆ. ಓಕೆ, ಯು ವಿಲ್ ಬಿ ಏಬಲ್ ಟು ಗೆಟ್ ಅ ಸಪರೇಟ್ ಫೋಲ್ಡರ್ ಲೈಕ್ ದಿಸ್. ಟೆಸ್ಟ್ NG ಅಂತ ಒಂದು ಸಪರೇಟ್ ಫೋಲ್ಡರ್ ಬರ್ತಾ ಹೋಗುತ್ತೆ. ಸೊ ಮೇಕ್ ಶ್ಯೂರ್ ದಟ್ ನೀವು ಅದನ್ನ ಪ್ರಾಪರ್ ಆಗಿ ಇನ್ಸ್ಟಾಲ್ ಮಾಡ್ಕೋತಾ ಹೋಗ್ಬೇಕಾಗಿದೆ. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ಆಸ್ ಯು ಆಲ್ರೆಡಿ ಇನ್ಸ್ಟಾಲ್. ಅಕಸ್ಮಾತ್ ನಿಮ್ಮ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿತ್ತಾ ನೋಡಿ, ಈಗ ನನ್ನ ಹತ್ರ ಇಲ್ಲಿದೆ. ಐ ಆಮ್ ಆಲ್ರೆಡಿ ಇನ್ಸ್ಟಾಲ್ಡ್ ಹಿಯರ್. ನನ್ನ ಹತ್ರ ಇಲ್ಲಿ ನೋಡಿ ಇಲ್ಲಿದೆ. ಓಕೆನಾ, ಆಸ್ ಐ ಆಲ್ರೆಡಿ ಇನ್ಸ್ಟಾಲ್ ನನ್ನ ಹತ್ರ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ನಮಗೆ ಒಂದು ಟೈಮ್ ನಾವು ಟೆಸ್ಟ್ NG ಇನ್ಸ್ಟಾಲ್ ಮಾಡ್ಕೊಂಡ್ವಾ, ಇಫ್ ಜಸ್ಟ್ ಒನ್ ಟೈಮ್ ಇಫ್ ಇನ್ಸ್ಟಾಲ್ ಟೆಸ್ಟ್ NG ಅಂತ ಬಂದ್ರೆ, ಸೊ ವೆನ್ ಎವರ್ ಯು ಆರ್ ಕ್ರಿಯೇಟಿಂಗ್ ಅ ಕ್ಲಾಸ್, ಐ ಜಸ್ಟ್ ಮೆನ್ಷನ್ ಟೆಸ್ಟ್ NG annotations ಅಂತ ತಗೋತೀನಿ. ಐ ಜಸ್ಟ್ ಮೆನ್ಷನ್ as ಟೆಸ್ಟ್ NG annotation. ಓಕೆ, ಸೊ ನೀವು ಒಂದು ಟೈಮ್ ತಗೊಂಡ್ರಿ ಅಂತ ಬಂದ್ರೆ, ಇಫ್ ಯು ಜಸ್ಟ್ ರೈಟ್ ಕ್ಲಿಕಿಂಗ್ ಆನ್ ದಿಸ್, ಸೊ ನನಗೆ ಇಲ್ಲಿಗೆ ಫಸ್ಟ್ ಏನಪ್ಪ ನನಗೆ ಒನ್ ಜಾವಾ ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ಓಕೆ, ಸೊ ಈಗ ನಾನು ಜಸ್ಟ್ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ಐ ಕ್ಯಾನ್ ಜಸ್ಟ್ ಗೋ ಹಿಯರ್. ನೋಡಿ, ಇಲ್ಲಿ ಕೆಳಗಡೆ ಟೆಸ್ಟ್ NG ಅಂತ ತೋರಿಸುತ್ತೆ. ಕನ್ವರ್ಟ್ ಟು ಟೆಸ್ಟ್ NG ಅಂತ ಕೊಡಿ. ಸೊ ಜಸ್ಟ್ ಕನ್ವರ್ಟಿಂಗ್ ದಿಸ್. ಓಕೆನಾ, ಆಟೋಮೆಟಿಕ್ ಆಗಿ ನನಗೆ ಈ ಕ್ಲಾಸಸ್ ಟೆಸ್ಟ್ NG ಕನ್ವರ್ಟ್ ಆಗುತ್ತೆ. ಓಕೆ, ಇಫ್ ಐ ಆಮ್ ಜಸ್ಟ್ ಕನ್ವರ್ಟಿಂಗ್ ದಿಸ್, ನನಗೆ ಇಲ್ಲಿ ನಾನು ನೆಕ್ಸ್ಟ್ ಪ್ರೋಗ್ರಾಮ್ಸ್ನ ಬರ್ಕೋತಾ ಹೋಗ್ಬೋದು. ಐ ಕ್ಯಾನ್ ಜಸ್ಟ್ ರೈಟ್ ದ ಪ್ರೋಗ್ರಾಮ್ಸ್ ರಿಲೇಟೆಡ್ ಟು ದ ಟೆಸ್ಟ್ NG. ಸೊ ನೀವು ಇನ್ಸ್ಟಾಲ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಗೋ ಫಾರ್ ಹೆಲ್ಪ್, ಗೋ ಫಾರ್ ಇನ್ಸ್ಟಾಲ್ ನ್ಯೂ ಸಾಫ್ಟ್ವೇರ್ ಅಂಡ್ ಪೇಸ್ಟ್ ದ ಲಿಂಕ್ ವಿಚ್ ಐ ಆಮ್ ಬಿನ್ ಪ್ರೊವೈಡಿಂಗ್ ಟು ಯು. ಲಿಂಕ್ ನ ತಗೊಳ್ಳಿ, ಜಸ್ಟ್ ಕ್ಲಿಕ್ ಆನ್ ದಿಸ್ ಅಂಡ್ ಜಸ್ಟ್ ಇಲ್ಲಿ ವೇಟ್ ಮಾಡಿ. ಲೆಟ್ ಇಟ್ ಡೌನ್ಲೋಡ್ ಎವ್ರಿಥಿಂಗ್ ದ ರಿಲೇಟೆಡ್ ಸಾಫ್ಟ್ವೇರ್ ಇಟ್ ಇಸ್ ರಿಕ್ವೈರ್ಡ್. ಓಕೆನಾ, ಅದು ಕಂಪ್ಲೀಟ್ ಅದಕ್ಕೆ ಏನು ಸಾಫ್ಟ್ವೇರ್ ರಿಕ್ವೈರ್ಡ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೋತಾ ಹೋಗುತ್ತೆ. ಒನ್ಸ್ ಅದು ಕಂಪ್ಲೀಟ್ ನಿಮ್ಗೆ ಡೌನ್ಲೋಡ್ ಆಯ್ತಾ, ಜಸ್ಟ್ ಇಟ್ ವಿಲ್ ಗೋ ಫಾರ್ ಇಲ್ಲಿ ಫಿನಿಶ್ ಅಂತ ಬರುತ್ತೆ. ಸೊ ಒನ್ಸ್ ಫಿನಿಶ್ ಅಂತ ಬಂದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಅಲ್ಲಿ ಯು ವಿಲ್ ಬಿ ಏಬಲ್ ಗೆಟ್ ಅ ಸ್ಮಾಲ್ ಪಾಪಪ್. ಒಂದು ಸ್ಮಾಲ್ ಪಾಪಪ್ ಬರುತ್ತೆ. ಲೈಕ್ ಅಂದ್ರೆ ಐ ಅಗ್ರಿ ಅಂತ ಕೊಡಬೇಕು. ಅಂದ್ರೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೀವು ಅಗ್ರಿ ಮಾಡಿದ್ರಿ ಅಂತ ಬಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಟೆಸ್ಟ್ NG ನಿಮಗೆ ಇನ್ಸ್ಟಾಲ್ ಆಗ್ತಾ
ಬರುತ್ತೆ. ಓಕೆ, ಸೊ ನಿಮ್ಗೆ ಅಕಸ್ಮಾತ್ ನನಗೆ ಈ ಲಿಂಕಲ್ಲಿ ಬರಲಿಲ್ಲ ಅಂತ ಅಂದರೆ ಯು ಕ್ಯಾನ್ ಜಸ್ಟ್ ಪುಟ್ ದಿಸ್ ಲಿಂಕ್ ಆಲ್ಸೋ. ಓಕೆ, ನನಗೆ ಈ ಲಿಂಕಲ್ಲಿ ಬರ್ತಿಲ್ಲ ಅಂತ ಆದರೆ ಯು ಕ್ಯಾನ್ ಜಸ್ಟ್ ಕಾಪಿ ದಿಸ್ ಲಿಂಕ್, ಇದನ್ನು ಕೂಡ ನೀವಲ್ಲಿ ಪೇಸ್ಟ್ ಮಾಡಿ ತಗೋತಾ ಹೋಗ್ಬೋದು. ಓಕೆ, ಸೊ ದಿಸ್ ಇಸ್ ಹೌ ಯು ಆರ್ ಸಪೋಸ್ ಟು ಇನ್ಸ್ಟಾಲ್ ದ ಟೆಸ್ಟ್ ಎಂಜಿನ್. ಓಕೆ, ದ ನೆಕ್ಸ್ಟ್ ಥಿಂಗ್ ಇಸ್ ದಟ್ ನಮಗೆ ಟೆಸ್ಟ್ ಎಂಜಿನ್ ಮೇನ್ ಥಿಂಗ್ ಆಗಿ ಅನೋಟೇಷನ್ಸ್ ಅಂತ ಬರುತ್ತೆ. ಸೊ ವಾಟ್ ಯು ಮೀನ್ ಬೈ ದಿಸ್ ಅನೋಟೇಷನ್? ಸಿ, ಅನೋಟೇಷನ್ಸ್ ಅಂದ್ರೆ ದಟ್ ಈಸ್ ದ ಲೈನ್ಸ್ ಆಫ್ ಕೋಡ್ ದಟ್ ಕಂಟ್ರೋಲ್ ಹೌ ದ ಮೆಥಡ್ ಬಿಲೋ ದೆಮ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಸೊ ನಮ್ಗೀಗ ಆಕ್ಚುಲ್ ಆಗಿ ನಮ್ಮಲ್ಲಿ ಒಂದು ವಿ ಆರ್ ಹ್ಯಾವಿಂಗ್ ದ ಟೆಸ್ಟ್ ಎಂಜಿನ್ಸ್ ಒಂದು ಫ್ಲೋ ಇದೆ. ಓಕೆ, ಸೊ ಈಗ ನೀವು ಏನೇ ಒಂದು ಎಕ್ಸಿಕ್ಯೂಷನ್ ತಗೋತೀರಾ ಅಂತ ಆದ್ರೂ ಕೂಡ ಈ ಅನೋಟೇಷನ್ಸ್ ಅನ್ನೋದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಓಕೆ, ಇಟ್ ವಿಲ್ ಬಿ ಕಂಟ್ರೋಲಿಂಗ್ ಹೌ ಇಟ್ ಈಸ್ ಗೋಯಿಂಗ್ ಟು ಗೆಟ್ ಎಕ್ಸಿಕ್ಯೂಟೆಡ್. ಓಕೆ, ನಮ್ಮಲ್ಲಿ ಕೆಲವೊಂದು ಡಿಫ್ರೆಂಟ್ ನಮ್ಮ ಅನೋಟೇಷನ್ಸ್ ಇದೆ. ಸೊ ಯು ಕ್ಯಾನ್ ಜಸ್ಟ್ ಸಿ ಹಿಯರ್. ಸೊ ನಮ್ಗೆ ಇಲ್ಲಿ ನೋಡ್ತಾ ಹೋದ್ರೆ ಯು ಕ್ಯಾನ್ ಜಸ್ಟ್ ಸಿ. ಓಕೆ, ಸೊ ಇಲ್ಲಿ ನನ್ನ ಹತ್ರ ಒಂದು ಬಿಫೋರ್ ಸೂಟ್, ಆಫ್ಟರ್ ಸ್ವೀಟ್, ಬಿಫೋರ್ ಟೆಸ್ಟ್, ಆಫ್ಟರ್ ಟೆಸ್ಟ್, ಬಿಫೋರ್ ಕ್ಲಾಸ್, ಆಫ್ಟರ್ ಕ್ಲಾಸ್, ಬಿಫೋರ್ ಮೆಥಡ್, ಆಫ್ಟರ್ ಮೆಥಡ್, ಬಿಫೋರ್ ಗ್ರೂಪ್ಸ್ ಅಂಡ್ ಆಫ್ಟರ್ ಗ್ರೂಪ್ಸ್ ಅಂತ ನಮಗೆ ಇಲ್ಲಿ we're able to see, and these are the main annotations which we are going to see. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನನಗೆ ಈ ಅನೋಟೇಷನ್ಸ್ ಅಂದ್ರೆ ಏನು ಅಂತಂದ್ರೆ ಪುನಃ ಹೇಳ್ತಾ ಇದೀನಿ ನೋಡಿ. ಸೊ ದಿಸ್ ವಿಲ್ ಕಂಟ್ರೋಲ್ ದ ಫ್ಲೋ ಆಫ್ ಇಟ್. ಒಂದು ಫ್ಲೋ ಹೇಗಿದೆ ಅದನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಓಕೆನಾ? ಸೊ ದ ನೆಕ್ಸ್ಟ್ ಥಿಂಗ್ ಇಸ್ ದಟ್ ಈಗ ನನಗೆ ಒಂದೊಂದಾಗಿ ಈ ಅನೋಟೇಷನ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಓಕೆ, ಈ ಬಿಫೋರ್ ಸ್ವೀಟ್ ಅಂದ್ರೆ ಏನು? ಸಿ, ಸ್ವೀಟ್ ಅಂದ್ರೆ ಸಿಂಪಲ್ ಆಗಿ ಇಟ್ಸ್ ಅ ಗ್ರೂಪ್ ಆಫ್ ಟೆಸ್ಟ್ ಕೇಸಸ್. ಓಕೆ, ಇಟ್ ಈಸ್ ಅ ಗ್ರೂಪ್ ಆಫ್ ಟೆಸ್ಟ್ ಕೇಸಸ್ ನಾವು ಸ್ವೀಟ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಸೊ ಈ ಬಿಫೋರ್ ಸ್ವೀಟ್ ಅನ್ನೋದು ಏನ್ ಮಾಡುತ್ತೆ? ವಿಲ್ ರನ್ ಬಿಫೋರ್ ದ ಎಕ್ಸಿಕ್ಯೂಷನ್ಸ್ ಆಫ್ ಆಲ್ ಟೆಸ್ಟ್ ಮೆಥಡ್ಸ್. ಸೊ ನಮ್ಮಲ್ಲಿ ಯಾವ್ಯಾವ ಟೆಸ್ಟ್ ಮೆಥಡ್ಸ್ ಇದೆಯಲ್ಲ ಆ ಎಲ್ಲಾ ಟೆಸ್ಟ್ ಮೆಥಡ್ಸ್ ಗಿಂತ ಮುಂಚೆ ಇದು ನಮಗೆ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಆಲ್ವೇಸ್ ರಿಮೆಂಬರ್ ದಿಸ್ ಇಸ್ ಗೋಯಿಂಗ್ ಟು ಎಕ್ಸಿಕ್ಯೂಟೆಡ್ ಬಿಫೋರ್ ಆಲ್ ದ ಟೆಸ್ಟ್ ಮೆಥಡ್ಸ್. ಓಕೆ, ಅದೇ ನಮಗೆ ಆಫ್ಟರ್ ಸ್ವೀಟ್ ಅಂತ ಬಂದ್ರೆ ಸಿ, ಜಸ್ಟ್ ಸಿಂಪಲ್ ಆಗಿ ನೀವು ತಿಳ್ಕೊಬೇಕಾದ್ರೆ ಏನಪ್ಪಾ ಅಂದ್ರೆ ಬಿಫೋರ್ ಅಂದ್ರೆ ಮುಂಚೆ, ಆಫ್ಟರ್ ಅಂದ್ರೆ ಆಮೇಲೆ. ಸೊ ನಮಗೆ ಈ ಒಂದು ನಾವು ನೋಡ್ತಾ ಹೋದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಸೊ ವೆನ್ ಎವರ್ ಆರ್ ಯೂಸಿಂಗ್, ಸೊ ಇಲ್ಲಿ ಏನಾಗುತ್ತೆ ನನಗೆ ಇದು ಆಫ್ಟರ್ ಆಲ್ ದ ಮೆಥಡ್ಸ್ ಎಕ್ಸಿಕ್ಯೂಟ್ ಆದ್ಮೇಲೆ ಬರುತ್ತೆ, ಇದು ಬಿಫೋರ್ ಆಲ್ ದ ಮೆಥಡ್ಸ್. ಆ ಒಂದು ಸ್ವೀಟ್ ಅಲ್ಲಿ ಅಂದ್ರೆ ನಾವೇನ್ ಕರಿತೀವಲ್ಲ ಗ್ರೂಪ್ ಆಫ್ ಟೆಸ್ಟ್ ಕೇಸಸ್ ಇರುತ್ತಲ್ಲ ಅಲ್ಲಿಗೆ ನಮ್ಗೆ ಅದು ಬರ್ತಾ ಹೋಗುತ್ತೆ. ಓಕೆನಾ? ಅಟ್ ದ ರೇಟ್ ಬಿಫೋರ್ ಟೆಸ್ಟ್ ಅಂದ್ರೆ ಏನು? ಸಿ, ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಬಿಫೋರ್ ಆಫ್ ಆಲ್ ದ ಟೆಸ್ಟ್ ಮೆಥಡ್ಸ್ ಅವೈಲಬಲ್ ಇನ್ ದ ಕ್ಲಾಸ್. ಸೊ ಆ ಕ್ಲಾಸಸ್ ಅಲ್ಲಿ ಈಗ ಇದೇನು ಒಂದು ಸ್ವೀಟ್ ಅಲ್ಲಿ ಅಂದ್ರೆ ಗ್ರೂಪ್ ಆಫ್ ಟೆಸ್ಟ್ ಕೇಸಸ್ ಅಲ್ಲಿ, ಬಟ್ ಇದು ಆ ಒಂದು ಅವೈಲಬಲ್ ಇರೋ ಟೆಸ್ಟ್ ಕೇಸ್ ಕ್ಲಾಸಸ್ ಅಲ್ಲಿ ನನಗೆ ಅದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ಸೊ ಒಂದು ಗ್ರೂಪ್ ಅಂತ ತಗೋತೀರಾ ಇಲ್ಲ ಅಂದ್ರೆ ನೀವು ಅದನ್ನ ಒಂದು ಕ್ಲಾಸ್ ಅಂತ ತಗೋತೀರಾ ಅಂತ ಯು ಶುಡ್ ಆಲ್ವೇಸ್ ಬಿ ರಿಮೆಂಬರಿಂಗ್ ದಟ್. ಸೊ ಆಫ್ಟರ್ ಟೆಸ್ಟ್ ಕೂಡ ಆಫ್ಟರ್ ಎಕ್ಸಿಕ್ಯೂಷನ್ಸ್ ಆಫ್ ಆಲ್ ದ ಥಿಂಗ್ಸ್ ಯು ವಿಲ್ ಬಿ ಏಬಲ್ ಟು ಸಿ ದಟ್. ಬಿಫೋರ್ ಕ್ಲಾಸ್ ಅನ್ನೋದು ಹೇಗೆ ಬರುತ್ತೆ? ಸೊ ಬಿಫೋರ್ ಕ್ಲಾಸ್ ಅಲ್ಲಿ ಅನೋಟೇಟೆಡ್ ಮೆಥಡ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಬಿಫೋರ್ ದ ಫಸ್ಟ್ ಮೆಥಡ್ ಆಫ್ ಕರೆಂಟ್ ಕ್ಲಾಸ್. ಸೊ ಫಸ್ಟ್ ಮೆಥಡ್ ಆಫ್ ದ ಕರೆಂಟ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗಕ್ಕಿಂತ ಮುಂಚೆ ಬಿಫೋರ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಆಫ್ಟರ್ ಕ್ಲಾಸ್ ಅನ್ನೋದು ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಆಫ್ಟರ್ ದ ಕರೆಂಟ್ ಕ್ಲಾಸ್ ಇಸ್ ಬಿನ್ ಇನ್ವೋಕ್. ಓಕೆ, ಸೊ ಇದು ಮುಂಚೆ, ಇದು ಅದಾದ್ಮೇಲೆ. ಓಕೆ, ಬಟ್ ಈ ಬಿಫೋರ್ ಮೆಥಡ್ ಆಫ್ಟರ್ ಮೆಥಡ್ ಇದೆಯಲ್ಲ ಇದು ನಮಗೆ ತುಂಬಾನೇ ಮುಖ್ಯ. ಏನಕ್ಕಂದ್ರೆ ಈ ಬಿಫೋರ್ ಮೆಥಡ್ ಅನ್ನೋದು ನಮಗೆ ಪ್ರತಿ ಒಂದು ಟೆಸ್ಟ್ ರನ್ ಆಗಕ್ಕಿಂತ ಮುಂಚೆ ನಮಗೆ ಎಕ್ಸಿಕ್ಯೂಟ್ ಆಗುತ್ತೆ. ಆಫ್ಟರ್ ಮೆಥಡ್ ಅನ್ನೋದು ಪ್ರತಿ ಒಂದು ಟೆಸ್ಟ್ ಕೇಸ್ ರನ್ ಆದ್ಮೇಲೆ ನಮ್ಗೆ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಹೌ ಮೆನಿ ಟೆಸ್ಟ್ ಕೇಸಸ್ ಯು ರೈಟ್, ನೀವು ಎನ್ ನಂಬರ್ ಆಫ್ ಟೆಸ್ಟ್ ಕೇಸಸ್ ಬರೀತಾ ಹೋದ್ರು ಕೂಡ ನಿಮ್ಗೆ ವಿಲ್ ಬಿ ಏಬಲ್ ಟು ಸಿ ದ ನಂಬರ್ ಆಫ್ ಆಫ್ಟರ್ ಮೆಥಡ್ ಬಿಫೋರ್ ಮೆಥಡ್ ನಿಮ್ಗೆ ಎಕ್ಸಿಕ್ಯೂಟ್ ಆಗೋದನ್ನ ನೀವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಬಿಫೋರ್ ಗ್ರೂಪ್ ಅಂದ್ರೆ ಏನು? ಸಿ, ಬಿಫೋರ್ ಗ್ರೂಪ್ ಅಂದ್ರೆ ಅನೋಟೇಟೆಡ್ ಮೆಥಡ್ ರನ್ ಓನ್ಲಿ ಒನ್ಸ್ ಫಾರ್ ಎ ಗ್ರೂಪ್. ಸೊ ಆ ಗ್ರೂಪ್ ಅಲ್ಲಿ ಬಿಫೋರ್ ಎಕ್ಸಿಕ್ಯೂಷನ್ಸ್ ಅಲ್ಲಿ ಎಲ್ಲಾ ಟೆಸ್ಟ್ ಕೇಸ್ಗೆ ಓನ್ಲಿ ಒಂದು ಟೈಮ್ ನಿಮ್ಗೆ ಅದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಅದೇ ಆಫ್ಟರ್ ಗ್ರೂಪ್ ಓನ್ಲಿ ಆಫ್ಟರ್ ಎಕ್ಸಿಕ್ಯೂಷನ್ಸ್ ಆಫ್ ಆಲ್ ದ ಟೆಸ್ಟ್ ಕೇಸಸ್ ಬಿಲಾಂಗಿಂಗ್ ಟು ದಟ್ ಗ್ರೂಪ್. ಸೊ ಈಗ ಒಂದು ಪರ್ಟಿಕ್ಯುಲರ್ ಆ ಗ್ರೂಪ್ ಅಲ್ಲಿ ಅದಕ್ಕೆ ಮಾತ್ರ ನಮಗೆ ಅದು ರನ್ ಆಗ್ತಾ ಹೋಗುತ್ತೆ. ಸೊ ಲೆಟ್ ಮಿ ಶೋ ಯು ಹೌ ಅದು ಹೇಗೆ ನಿಮ್ಗೆ. ಸೊ ಒನ್ಸ್ ಐ ಶೋ ಯು ದ ಪ್ರಾಕ್ಟಿಕಲ್ ವಿಲ್ ಬಿ ಏಬಲ್ ಟು ಗೆಟ್. ಓಕೆ, ಸೊ ಈಗ ನಾನು ಸಿಂಪಲ್ ಆಗಿ ಇಲ್ಲಿ ಬರೀತೀನಿ. ಇಫ್ ಐಮ್ ಜಸ್ಟ್ ರೈಟಿಂಗ್ ಇರ್ ಸಿಂಪಲ್ ಅಲ್ಲ. ಸೊ ಲೆಟ್ ಮಿ ಜಸ್ಟ್ ಟೇಕ್ ಔಟ್ ದಿಸ್. ಓಕೆ, ಇಲ್ಲ ಜಸ್ಟ್ ಈಗ ಸದ್ಯಕ್ಕೆ ಐಲ್ ಜಸ್ಟ್ ಕಮೆಂಟ್ ದಿಸ್. ಓಕೆ, ಐಲ್ ಜಸ್ಟ್ ಕಮೆಂಟ್ ದಿಸ್ ಅಂಡ್ ಐಲ್ ಕಮ್ ಅಪ್ ಹಿಯರ್ ಅಂಡ್ ಐಲ್ ಪುಟ್ ಇಟ್ ಆಸ್. ಓಕೆ, ಐಲ್ ಜಸ್ಟ್ ಟೇಕ್ ಔಟ್ ದಿಸ್ ಆಲ್ಸೋ ಅಂಡ್ ಐಲ್ ಟೇಕ್ ದಿಸ್ ಔಟ್. ಓಕೆ, ಸೊ ಇಲ್ಲಿ ನಾನು ಏನ್ ಮಾಡ್ಕೋತೀನಿ ಅಂದ್ರೆ @ಟೆಸ್ಟ್ ಅಂತ ಕರಿತೀನಿ.
ಸಿ @test ಅಂತ ಎಲ್ಲಿ ಬರುತ್ತೆ ದಟ್ ಇಸ್ ಒಂದು ಟೆಸ್ಟ್ ಕೇಸ್ ಅಂತ ನೀವು ಕೌಂಟ್ ಹಾಕೋಬೇಕು ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ. ಸೊ ಐ ಆಮ್ ಜಸ್ಟ್ ಕ್ರಿಯೇಟಿಂಗ್ ಅ ಮೆಥಡ್. ಓಕೆ, ಪಬ್ಲಿಕ್ ವಾಯ್ಡ್ ಟೆಸ್ಟ್ ಕೇಸ್ 1 ಅಂತ ನಾನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಐ ಆಮ್ ಜಸ್ಟ್ ಕ್ರಿಯೇಟಿಂಗ್. ಈಗ ನೀವು ಇದ್ರ ಮೇಲೆ ಮೌಸ್ ಓವರ್ ಮಾಡಿದ್ರಿ ಅಂದಾಗ ನೋಡಿ ನಿಮಗೆ ಸಜೆಷನ್ ಸಿಗುತ್ತೆ. ಯಾವತ್ತು ನೆನ್ಪಿಟ್ಕೊಳ್ಳಿ, JUnit Jupyter API ನ ತಗೋಬಾರ್ದು, OR0 ಟೆಸ್ಟ್ NG Annotations ಇದನ್ನ ತಗೋಬೇಕು. ಆಲ್ವೇಸ್ ರಿಮೆಂಬರ್ ಇಂಪೋರ್ಟ್. ಸೊ ನೀವು ಪ್ರಾಪರ್ ಆಗಿ ಅದನ್ನ ನೀವು ತಗೊಂಡಿಲ್ಲ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಅದು ಬರಲ್ಲ. ನೆನ್ಪಿಟ್ಕೋಬೇಡಿ ಯಾವತ್ತೂ ಕೂಡ. ವಿಲ್ ಬಿ ಏಬಲ್ ಟು ಸಿ ದಟ್. ನಾನೀಗ ಏನ್ ಮಾಡ್ಕೋತೀನಿ ಗೊತ್ತಾ, ಐ ಜಸ್ಟ್ ರೈಟ್ ಸಿಸ್ಟಮ್ ಡಾಟ್ ಔಟ್ ಡಾಟ್ println. ಓಕೆ, ನಾನೇನ್ ಮಾಡ್ತೀನಿ, ದಿಸ್ ಇಸ್ ಅ ನಾರ್ಮಲ್ ಟೆಸ್ಟ್ ಕೇಸ್ ಅಂತ ಬರಿತಾ ಇದ್ದೀನಿ. ದಿಸ್ ಇಸ್ ನಾರ್ಮಲ್ ಟೆಸ್ಟ್ ಕೇಸ್. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. ಓಕೆನಾ, ಇದು ಒಂದು ಟೆಸ್ಟ್ ಕೇಸು. ಓಕೆ, ಐ ವಿಲ್ ರೈಟ್ ಒನ್ ಮೋರ್ ಟೆಸ್ಟ್ ಕೇಸ್. ಈಗ ನನಗೆ ಇನ್ನೊಂದು ಟೆಸ್ಟ್ ಕೇಸ್ ಬರ್ಕೋತೀನಿ. ಓಕೆ, ಐ ವಿಲ್ ಜಸ್ಟ್ ರೈಟ್ ಇಟ್ ಆಸ್ @test. ಓಕೆ, ಪಬ್ಲಿಕ್ ವಾಯ್ಡ್ ಓಕೆ ಟೆಸ್ಟ್ ಕೇಸ್ 2 ಅಂತ ಬರ್ಕೋತೀನಿ. ಐ ವಿಲ್ ಜಸ್ಟ್ ರೈಟ್ ಇಟ್ ಆಸ್ ಟೆಸ್ಟ್ ಕೇಸ್ 2. ಓಕೆ, ಸೊ ನಾನು ಇಲ್ಲೂ ಕೂಡ ಏನ್ ಮಾಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ರೈಟಿಂಗ್ ಔಟ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ನ ತಗೋತಾ ಇದ್ದೀನಿ. ಓಕೆ, ಸೊ ಲೆಟ್ ಮಿ ಕರೆಕ್ಟ್ ದಿಸ್ ಹಿಯರ್. ಓಕೆ, ಐ ಜಸ್ಟ್ ಓಕೆ ಸಾರಿ, ಇಲ್ಲೂ ಕೂಡ ಕರೆಕ್ಟ್ ಮಾಡಬೇಕಾಗಿದೆ. ಸೊ ಲೆಟ್ ಮಿ ಜಸ್ಟ್ ಕರೆಕ್ಟ್ ಅಂಡ್ ಐ ಜಸ್ಟ್ ಕಾಪಿ ದಿಸ್. ಓಕೆನಾ, ಸೊ ದಿಸ್ ಇಸ್ ಟೆಸ್ಟ್ ಕೇಸ್ 2 ಅಲ್ವಾ, ದಿಸ್ ನಾರ್ಮಲ್ ಟೆಸ್ಟ್ ಕೇಸ್ 2 ಅಂತ ತಗೋತಾ ಇದ್ದೀನಿ. ಓಕೆ, ಐ ಆಮ್ ಜಸ್ಟ್ ಏಬಲ್ ಟು ಗೆಟ್ ದಿಸ್. ಓಕೆ, ಸೊ ಈಗ ನಾನು ಜಸ್ಟ್ ಇದನ್ನ ತಗೊಂಡಿದ್ದೀನಲ್ಲ, ಸೊ ಈಗ ನೋಡಿ, ಈಗ ನನಗೆ ಆಟೋಮೆಟಿಕ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ನೋಡಿ, ಐ ಆಮ್ ಏಬಲ್ ಟು ಗೆಟ್ 1 ಟೆಸ್ಟ್ NG ಟೆಸ್ಟ್ ಅಂತ ಬರ್ತಿದೆ. ಇಷ್ಟು ದಿನ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಏನ್ ಬರ್ತಿತ್ತು, ವಿ ವೇರ್ ಏಬಲ್ ಟು ಗೆಟ್ ದ 1 ಜಾವಾ ಅಪ್ಲಿಕೇಶನ್ ಅಂತ ಬರ್ತಿತ್ತು. ಸೊ ಈಗ ನಾನು ಟೆಸ್ಟ್ NG ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೋದಾಗ ನನಗೆ ಆಟೋಮೆಟಿಕ್ ಈ ತರ ಬರುತ್ತೆ. ಸೊ ಇಫ್ ಐ ಆಮ್ ಜಸ್ಟ್ ಎಕ್ಸಿಕ್ಯೂಟಿಂಗ್ ನೌ, ಓಕೆ, ಸೊ ಲೆಟ್ ಮಿ ಎಕ್ಸಿಕ್ಯೂಟ್ ಇಟ್. ಓಕೆ, ಸೊ ಈಗ ನೋಡಿ ನನಗೆ ಟೆಸ್ಟ್ ಎಂಜಿನ್ ಎಷ್ಟು ಉಪಯೋಗ ಇದೆ ಅಂದ್ರೆ, ನಾನು ಎಷ್ಟು ಟೆಸ್ಟ್ ಕೇಸಸ್ ಬರ್ದಿದ್ದೀನಿ, 2. ಅದರಲ್ಲಿ ಎಷ್ಟು ಪಾಸ್ ಆಗಿದೆ. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಔಟ್, ಮೇಲ್ಗಡೆ ಹೋದೆ ಅಂದ್ರೆ ನೋಡಿ, ಈಗ ನನಗೇನು, ದಿಸ್ ಇಸ್ ಅ ನಾರ್ಮಲ್ ಟೆಸ್ಟ್ ಕೇಸ್ 1, ದಿಸ್ ಇಸ್ ಅ ನಾರ್ಮಲ್ ಟೆಸ್ಟ್ ಕೇಸ್ 2. ಅದ್ರಲ್ಲಿ ಪಾಸ್ ಆಗಿದೆಯಾ, ಟೆಸ್ಟ್ ಕೇಸ್ 2 ಪಾಸ್ ಆಗಿದೆ, ಟೆಸ್ಟ್ ಕೇಸ್ 1 ಪಾಸ್ ಆಗಿದೆ. ಸೊ ಇಲ್ಲಿ ಏನ್ ಕೊಡ್ತಿದೆ, ದಟ್ ಈಸ್ ಗಿವಿಂಗ್ ಅಸ್ ದ ಕ್ಲಾರಿಟಿ. ನನಗೆ ಅದು ಒಂದು ಕ್ಲಾರಿಟಿನ ಕೊಡ್ತಾ ಹೋಗ್ತಿದೆ. ಸೊ ಆಲ್ವೇಸ್ ರಿಮೆಂಬರ್ ದಿಸ್. ಈಗ ಟೆಸ್ಟ್ ಕೇಸಸ್ ಅಲ್ಲಿ ನಮಗೆ ಇದು ತುಂಬಾನೇ ಉಪಯೋಗ ಕೊಡ್ತಾ ಹೋಗುತ್ತೆ. ಬಟ್ ಇದ್ರಲ್ಲಿ ನಾನು ಸ್ಪೆಷಲ್ ಆಗಿ ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಮೆನ್ಷನ್ ಮಾಡ್ಬೇಕಾದ್ರೆ, ನಾನು ಇಲ್ಲಿ ಹೇಳಿದೆ ಏನಪ್ಪಾ ಅಂದ್ರೆ, ಬಿಫೋರ್ ಮೆಥಡ್ ಆಫ್ಟರ್ ಮೆಥಡ್ ಪ್ರತಿಯೊಂದು ಟೆಸ್ಟ್ ಕೇಸ್ ರನ್ ಆಗಿಂತ ಮುಂಚೆ ಮತ್ತೆ ನಮಗೆ ಅದಕ್ಕಿಂತ ಆದ್ಮೇಲೆ ರನ್ ಆಗುತ್ತೆ ಅಂತ. ಸೊ ಲೆಟ್ ಮಿ ರೈಟ್ ಹಿಯರ್ @after ಮೆಥಡ್. ಓಕೆ, @after ಮೆಥಡ್. ಓಕೆ, ಅಂಡ್ ಐ ಜಸ್ಟ್ ಕ್ರಿಯೇಟ್, ಪ್ರತಿಯೊಂದಕ್ಕೂ ನೀವೊಂದು ಮೆಥಡ್ ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. Okay, I'll just put it out here. Okay, this is, see, I'll just write, this is after method. This is after method ಅಂತ ಬರೀತೀನಿ. ಓಕೆ, ನಾನು ಇನ್ನೊಂದು ಬಿಫೋರ್ ಮೆಥಡ್ ಅಂತ ಕ್ರಿಯೇಟ್ ಮಾಡ್ಕೋತೀನಿ. I'll go with before method. ಓಕೆನಾ, ಸೊ if I'm just using here public void before method ಅಂತ ಒಂದು ಜಸ್ಟ್ ಮೆಥಡ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಓಕೆ, I don't want this. This has been mistakenly done. ಓಕೆ, ಇಲ್ಲಿ ಬಂದು ನಾನೀಗ this is before method ಅಂತ ತಗೋತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಐ ಆಮ್ ಜಸ್ಟ್ ಮೌಸ್ ಓವರ್ ಮಾಡಿದ್ರೆ ನಂಗೆ ಸಜೆಷನ್ಸ್ ಕೊಡುತ್ತೆ. ಅನ್ನೋಟೇಷನ್ OR0 ಟೆಸ್ಟ್ NG ಅನ್ನೋಟೇಷನ್ಸ್ ಅನ್ನು ಮಾತ್ರ ನೀವು ತಗೋಬೇಕು. ಓಕೆ, ಸೊ ಈಗ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡಿ. ಸಿ, ಇದು ಜಸ್ಟ್ ನಮಗೆ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಅಷ್ಟೇ ಬರ್ದಿರೋದನ್ನ ನಾನು, ವೆನ್ ವಿ ಆರ್ ರೈಟಿಂಗ್ ಇನ್ ಪ್ರೋಗ್ರಾಮಿಂಗ್ ವೇ ನಾವು ಡಿಫ್ರೆಂಟ್ ವೇಲಿ ಬರಿತಾ ಹೋಗ್ತೀವಿ. ಓಕೆ, ಸೊ ಲೆಟ್ ಮಿ ಜಸ್ಟ್ ಎಕ್ಸಿಕ್ಯೂಟ್. ಈಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಬಂದಾಗ, ಓಕೆ, ಸಿ, ಬರೀ @test ಅನ್ನು ಮಾತ್ರ ಟೆಸ್ಟ್ ಕೇಸ್ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು. ಈ @ಬಿಫೋರ್ ಮೆಥಡ್ ಇದನ್ನೆಲ್ಲ ತಗೊಳ್ಳಲ್ಲ, ಬಿಕಾಸ್ ದಟ್ ಆರ್ ಡಿಫ್ರೆಂಟ್. ಸೊ ಈಗ ಇಲ್ಲಿ ನೋಡಿ, ಫಸ್ಟ್ ಏನಾಯ್ತು, ಬಿಫೋರ್ ಮೆಥಡ್ ಎಕ್ಸಿಕ್ಯೂಟ್ ಆಯ್ತು, ಟೆಸ್ಟ್ ಕೇಸ್ ಎಕ್ಸಿಕ್ಯೂಟ್ ಆಯ್ತು, ಆಫ್ಟರ್ ಮೆಥಡ್ ಎಕ್ಸಿಕ್ಯೂಟ್ ಆಯ್ತು. ಸೊ ಈಗ ಪುನಃ ಬಿಫೋರ್ ಮೆಥಡ್ ಎಕ್ಸಿಕ್ಯೂಟ್ ಆಯ್ತು, ನನಗೆ ಟೆಸ್ಟ್ ಕೇಸ್ ಎಕ್ಸಿಕ್ಯೂಟ್ ಆಯ್ತು, ಆಫ್ಟರ್ ಮೆಥಡ್ ಎಕ್ಸಿಕ್ಯೂಟ್ ಆಯ್ತು.
ಓಕೆ, ಸೊ ದಿಸ್ ಈಸ್ ಹೌ, ಹೀಗೆ ನಮಗೆ ಒಂದು ಫ್ಲೋ ನಾವು ನೋಡ್ತಾ ಹೋಗೋದು. ಸೊ ಆಲ್ವೇಸ್ ಲೈಕ್ ದಿಸ್ ಓನ್ಲಿ ದ ಫ್ಲೋ ವಿಲ್ ಬಿ ಏಬಲ್ ಟು ಸಿ. ಸೊ ಅದರಿಂದ ನೀವು ಅದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಓಕೆನಾ? ಸೊ ಈಗ ನಾನು ಅದನ್ನೇ ಬೇಕಾದ್ರೆ ಇಫ್ ಐ ಆಮ್ ಕಮಿಂಗ್ ಹಿಯರ್ ಅಂಡ್ ರೈಟಿಂಗ್ ಬಿಫೋರ್ ಕ್ಲಾಸ್. ಓಕೆ, ಸೊ ನಾನು ಇಲ್ಲಿ ಬಂದು ಬಿಫೋರ್ ಕ್ಲಾಸ್ ಮಾಡ್ತೀನಿ. ಓಕೆ, I'll come up and I'll put it as public void before class. ಓಕೆ, ಇಲ್ಲಿ ಬಂದು this is before class ಅಂತ ತಗೋತಾ ಇದ್ದೀನಿ. ಓಕೆನಾ? ಸೊ ನಾನು ಮೆಥಡ್ ನೋಡಿದ್ವಿ. ಸೊ ಈಗ ನಾವು ಕ್ಲಾಸ್ ನೋಡ್ತಾ ಇದೀವಿ. ಓಕೆ, ಸೊ ಐ ಆಮ್ ಜಸ್ಟ್ ಪುಟಿಂಗ್ ಆಫ್ಟರ್ ಕ್ಲಾಸ್. ಓಕೆ, I'll put it as public void after class ಅಂತ ಒಂದು ಮೆಥಡ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ನಾನು ಹೇಳ್ತೀನಿ ದಿಸ್ ಇಸ್ ಆಫ್ಟರ್ ಕ್ಲಾಸ್. ಓಕೆ, ಸೊ ಇದ್ರಲ್ಲೂ ಕೂಡ ನಾನು ಅದನ್ನ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಐ ಜಸ್ಟ್ ಇಂಪೋರ್ಟ್ ದಿಸ್. ಇಲ್ಲೂ ಕೂಡ ಅದನ್ನ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಐ ಇಂಪೋರ್ಟ್ ದಿಸ್ ಆಲ್ಸೋ. ಓಕೆ, ಓಕೆ, ಸೊ ಈಗ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡಿ. ಸೊ ಲೆಟ್ ಅಸ್ ಸಿ ಹೌ. ಈಗ ಸೊ ಇವಾಗ ನಾವಿಲ್ಲಿ ನೋಡೋದಾದ್ರೆ ಜಸ್ಟ್ ಸಿ, ಫಸ್ಟ್ ಬಿಫೋರ್ ಕ್ಲಾಸು, ಆಮೇಲೆ ಒಂದು ಬಿಫೋರ್ ಮೆಥಡ್ ಎಕ್ಸಿಕ್ಯೂಟ್ ಆಯಿತು, ಟೆಸ್ಟ್ ಕೇಸ್ ಎಕ್ಸಿಕ್ಯೂಟ್ ಆಯಿತು, ಆಮೇಲೆ ಆಫ್ಟರ್ ದ ಮೆಥಡ್ ಎಕ್ಸಿಕ್ಯೂಟ್ ಆಯಿತು, ಆಮೇಲೆ ಪುನಃ ಬಿಫೋರ್ ಮೆಥಡ್ ಎಕ್ಸಿಕ್ಯೂಟ್ ಆಯಿತು, ಇನ್ನೊಂದು ಟೆಸ್ಟ್ ಕೇಸ್ ಎಕ್ಸಿಕ್ಯೂಟ್ ಆಯಿತು, ಆಫ್ಟರ್ ಮೆಥಡ್ ಆಯಿತು, ಆಮೇಲೆ ಟೆಸ್ಟ್ ಕೇಸ್ ಕ್ಲೋಸ್ ಮಾಡ್ತಾ ಬಂತು. ಸೊ ನಮ್ಮಲ್ಲಿ ಹೀಗೆ ಒಂದು ಎಕ್ಸಿಕ್ಯೂಷನ್ ನಡೀತಾ ಹೋಗೋದು. ಆಲ್ವೇಸ್ ರಿಮೆಂಬರ್ ದಿಸ್. ಓಕೆ, ಈಗ ನಾನು ಅದನ್ನೇ ಇಫ್ ಐ ಆಮ್ ಕಮಿಂಗ್ ಫಾರ್ ಆಫ್ಟರ್ ಸೂಟ್ ಅಂಡ್ ಬಿಫೋರ್ ಸೂಟ್. ಓಕೆ, ಈಗ ನಾನು ಬಂದು ಇಫ್ ಐ ಆಮ್ ಜಸ್ಟ್ ಟೇಕಿಂಗ್ ಫಾರ್ ಬಿಫೋರ್ ಸ್ವೀಟ್ ಅಂತ ತಗೋತೀನಿ ನೋಡಿ. ಓಕೆ, public void before suite. Okay, this is, I'll just put it as this is before suite ಅಂತ ತಗೋತಾ ಇದ್ದೀನಿ. ಓಕೆ, ಸೊ ಇದು ಜಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಹೇಗೆ ಹೌ ದ ಎಕ್ಸಿಕ್ಯೂಷನ್ ಫ್ಲೋಸ್ ಅಂತ ಮಾತ್ರ ನಮ್ಗೆ ಇಲ್ಲಿ ಗೊತ್ತಾಗಬೇಕು. ಯಾಕಂದ್ರೆ ಯಾವುದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಯಾವುದು ಲಾಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಯಾಕಂದ್ರೆ ಇಫ್ ಯು ಜಸ್ಟ್ ಟೆಲ್ಲಿಂಗ್ ದಟ್ ನಾವು ಲೈಕ್ ಅಂದ್ರೆ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗಳಿಗೆ ಅದು ಕೆಲವೊಂದು ಟೈಮ್ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಆ ಒಂದು ಕಾರಣಕ್ಕೆ ನೀವು ಇದನ್ನ ತಿಳ್ಕೊತಾ ಹೋಗ್ಬೇಕು. ಸೊ ಇಫ್ ಐಮ್ ಜಸ್ಟ್ ಪುಟಿಂಗ್ ಹಿಯರ್ ಆಫ್ಟರ್ ಸ್ವೀಟ್, ಯಾಕಂದ್ರೆ ಕಾಮನ್ ಆಗಿ ಇಂಟರ್ವ್ಯೂಸ್ ಅಲ್ಲಿ ಇದನ್ನ ಕೇಳ್ತಾರೆ. ಆಲ್ವೇಸ್ ರಿಮೆಂಬರ್ ದ ಫ್ಲೋ ಆಫ್ ಅನೋಟೇಷನ್ಸ್, ಟೆಸ್ಟ್ NG ಅನೋಟೇಷನ್ಸ್ ಹೇಗಿದೆ ಅಂತ ನಿಮ್ಗೆ ಅದನ್ನ ಕೇಳಿದಾಗ ಯು ಆರ್ ಸಪೋಸ್ ಟು ಸೀರಿಯಸ್, ನೀವು ಇದನ್ನ ಹೇಳ್ಬೇಕಾಗತ್ತೆ. ಓಕೆ, ಸೊ ಈಗ ಆಫ್ಟರ್ ಸೂಟ್ ನ ತಗೊಂಡಿದ್ದೀನಿ. ಸೊ ನಂತರ ಸೂಟ್ ಇದೆ, ಕ್ಲಾಸ್ ಇದೆ, ಮೆಥಡ್ಸ್ ಇದೆ, ಟೆಸ್ಟ್ ಕೇಸಸ್ ಇದೆ, ಇಷ್ಟನ್ನು ಬರ್ಕೊಂಡಿದ್ದೀನಿ ಅಲ್ವಾ. ಸೊ ಲೆಟ್ ಮಿ ಎಕ್ಸಿಕ್ಯೂಟ್ ದಿಸ್. ಓಕೆ, ಸೊ ಇಫ್ ಐ ಆಮ್ ಎಕ್ಸಿಕ್ಯೂಟಿಂಗ್ ದಿಸ್ ನಾವ್. ಓಕೆ, ಸೊ ನೋಡಿ ಫಸ್ಟ್ ಬಿಫೋರ್ ಸ್ವೀಟ್. ಓಕೆ, ಏನ್ ಹೇಳಿದ್ವಿ ಬಿಫೋರ್ ಸ್ವೀಟ್ ಅಲ್ಲಿ? ಇಟ್ ಇಸ್ ವಿಲ್ ಬಿ ರನ್ ಬಿಫೋರ್ ದ ಎಕ್ಸಿಕ್ಯೂಷನ್ಸ್ ಆಫ್ ಆಲ್ ಟೆಸ್ಟ್ ಮೆಥಡ್ಸ್. ಓಕೆನಾ? ಸೊ ಫಸ್ಟ್ ಬಿಫೋರ್ ಸ್ವೀಟ್. ಓಕೆ, ಅದಾದ್ಮೇಲೆ ಬಿಫೋರ್ ಕ್ಲಾಸ್, ಆಮೇಲೆ ಒಂದು ಮೆಥಡ್ ರನ್ ಆಯ್ತು, ಟೆಸ್ಟ್ ಕೇಸ್ ರನ್ ಆಯ್ತು, ಆಫ್ಟರ್ ಮೆಥಡ್ ಮುಗಿಸ್ತು, ಆಮೇಲೆ ಒಂದು ಮೆಥಡ್ ರನ್ ಆಯ್ತು, ಟೆಸ್ಟ್ ಕೇಸ್ ರನ್ ಆಯ್ತು, ಆಫ್ಟರ್ ಮೆಥಡ್ ಬಂತು, ಅದಾದ್ಮೇಲೆ ಆಮೇಲೆ ಕ್ಲಾಸ್ ಆಯ್ತು, ಅದಾದ್ಮೇಲೆ ಆಫ್ಟರ್ ಸೂಟ್ ನಮಗೆ ರನ್ ಆಗ್ತಿದೆ. ಸೊ ದಿಸ್ ಈಸ್ ಹೌ ಅ ಟೆಸ್ಟ್ ಟೆಸ್ಟ್ NG annotations is going to perform. ಹೀಗೆ ಒಂದು ಟೆಸ್ಟ್ NG annotations ನಮಗೆ ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. ಓಕೆ, ಹೋಪ್ ಎಲ್ಲರಿಗೂ ಕೂಡ ಟೆಸ್ಟ್ NG annotations ಅಂದ್ರೆ ಏನು ಅಂತ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಮುಂದೆ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಹೋದಂಗೆ ನಿಮಗೆ ಆಟೋಮೆಟಿಕ್ ಆಗಿ ಐಡಿಯಾ ಬರುತ್ತೆ. ಅಕಸ್ಮಾತ್ ಯಾರಿಗಾರು ಏನೇ ಡೌಟ್ಸ್ ಇದ್ರು ಕೂಡ ಮೇಲ್ ಡ್ರಾಪ್ ಮಾಡಿ, ಸಪ್ರೇಟ್ ಕ್ಲಾಸಸ್ ಇದ್ರು ಕೂಡ ಮೇಲ್ ಡ್ರಾಪ್ ಮಾಡಿ, ಇಲ್ಲ ನನಗೆ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ, ಟೆಲಿಗ್ರಾಮ್ ID ಹಾಕಿರ್ತೀನಿ, ಪಿಂಗ್ ಮಾಡಿ, ಕ್ಯಾನ್ ಗೆಟ್ ಬ್ಯಾಕ್ ಟು ಮೀ ಎಟ್ ಎನಿ ಟೈಮ್. ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ನೈಸ್ ಡೇ.